25 ವಾರಗಳು ಪ್ರದರ್ಶನ ಕಂಡ ವಜ್ರೇಶ್ವರಿ ಸಂಸ್ಥೆಯ ಚಿತ್ರಗಳು. ಸನಾದಿ ಅಪ್ಪಣ್ಣ, ಅಣ್ಣವರ ಅಭಿನಯದ ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ವಸಂತ ಗೀತೆ, ಹೊಸಬೆಳಕು, ಚಲಿಸುವ ಮೋಡಗಳು, ಹಾಲು ಜೇನು, ಕವಿರತ್ನ ಗಾಳಿದಾಸ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇನ್ನು ಶಿವಣ್ಣ ಅಭಿನಯದ ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಇನ್ನು ರಾಘಣ್ಣ ಅಭಿನಯದ ಗಜಪತಿ ಗರ್ಭಭಂಗ, ಅಣ್ಣವರ ಅಭಿನಯದ ಆಕಸ್ಮಿಕ, ಒಡ ಹುಟ್ಟಿದವರು, ಶಿವಣ್ಣ ಅಭಿನಯದ ಓಂ, ಮತ್ತು ಅಣ್ಣವರ ಅಭಿನಯದ ಶಬ್ದವೇದಿ, ಅಪ್ಪು ಬಾಸ್ ಅಭಿನಯದ ಅಪ್ಪು ಹಾಗೂ ಅಭಿ. ಬ್ಲಾಕ್ ಬಸ್ಟರ್ ಮೂವಿ ಅಂದರೆ ಕನ್ನಡ ಚಿತ್ರರಂಗದಲ್ಲೇ ಈ ಚಿತ್ರಗಳ ದಾಖಲೆ ಇನ್ಯಾವ ಚಿತ್ರಗಳು ಮಾಡೋಕ್ಕಾಗಲ್ಲ. ಆ ಥರದ ಚಿತ್ರಗಳು ಅವ್ರ ಸಂಸ್ಥೆಯಿಂದ ಬಂದಂಥ ಚಿತ್ರಗಳು. ಇದು 1 ವರ್ಷ ಪ್ರದರ್ಶನ ಕಂಡಂಥ ಚಿತ್ರಗಳು. ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು, ಈ 5 ಚಿತ್ರಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮರೆಯಲಾಗದಂಥ ಚಿತ್ರಗಳು. ಬನ್ನಿ, 5 ಚಿತ್ರಗಳು ನಿಮ್ಗೆ ಯಾವುದಂತ ಹೇಳ್ತೀನಿ. ಅಣ್ಣವರ ಅಭಿನಯದ 3 ಚಿತ್ರಗಳು: ಶಂಕರ್ ಗುರು, ಅನುರಾಗ ಅರಳಿತು ಹಾಗೂ ಜೀವನ ಚೈತ್ರ. ಶಿವಣ್ಣ ಅಭಿನಯದ ಜನ್ಮದ ಜೋಡಿ, ರಾಘಣ್ಣ ಅಭಿನಯದ ನಂಜುಂಡಿ ಕಲ್ಯಾಣ. ಕನ್ನಡಿಗರೇ, ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಸಂಸ್ಥೆ ನಿರ್ಮಿಸಿದ ಸುಮಾರು 85 ಅಧಿಕವು ಚಿತ್ರಗಳು, 85ಕ್ಕಿಂತ ಅಧಿಕವಾದ ಚಿತ್ರಗಳು. ಅದರಲ್ಲಿ ಸುಮಾರು 70 ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಚಿತ್ರಗಳು. ಇದು ಭಾರತೀಯ ಚಿತ್ರರಂಗದಲ್ಲಿ ಯಾವ ಒಂದು ಸಂಸ್ಥೆಗೂ ಇಲ್ಲ. ನೋಡಿ, 1 ವರ್ಷದ್ದು 5 ಚಿತ್ರ, 25 ವಾರದ್ದು 17 ಚಿತ್ರ, 100 ದಿನದ್ದು 28 ಚಿತ್ರ ಹಾಗೂ 50 ದಿನದ್ದು 19 ಚಿತ್ರಗಳು. ಟೋಟಲಾಗಿ 69 ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲೇ ಒಂದು ವಿಭಿನ್ನ ದಾಖಲೆಯ ಚಿತ್ರಗಳು. ನೋಡಿ ಹೇಗಿದೆ, ಇದು ರೆಕಾರ್ಡ್. ಅಂದರೆ ಇವರು ಸವಿರುಚಿಯಾದಂಥ ಚಿತ್ರಗಳನ್ನು ಕನ್ನಡ ನಾಡಿಗೆ ಕೊಟ್ಟರು. ಇದಕ್ಕೆ ನಾವು ಅಣ್ಣವ್ರನ್ನ ಆರಾಧ್ಯ ದೈವ ಅಂತ ಕರೆಯೋದು, ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯೋದು. ನೋಡಿ, ಒಂದು ಸಂಸ್ಥೆ ಸುಮಾರು 70 ಚಿತ್ರಗಳು ಸೂಪರ್ ಹಿಟ್ ಕೊಟ್ಟಿದೆ. ಕನ್ನಡಿಗರೇ, ಈ 50 ದಿನದ್ದು, 100 ದಿನದ್ದು, 25 ದಿನದ್ದು ಮತ್ತು 1 ವರ್ಷದ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ತಿಳಿಸಿ. ಏನಾರು ತಪ್ಪಿದ್ದರೆ ಮಾಹಿತಿಯಲ್ಲಿ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಸರಿ ಬಳ್ಕೊತೀನಿ. ಮುಂದಿನ ವಿಡಿಯೋ ಕಾಯ್ತಾಯಿರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.